ಮಹೇಶ್ ಶೆಟ್ಟಿ ತಿಮ್ರೋಡಿಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಿಂದ 1 ವರ್ಷದ ಅವಧಿಗೆ ಗಡೀಪಾರು ಮಾಡಲಾಗಿದೆ. ತಿಮ್ರೋಡಿಯನ್ನು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿಗೆ ಗಡೀಪಾರು ಮಾಡಿ ಸೆಪ್ಟೆಂಬರ್ 20ರಂದು ಪುತ್ತೂರು ಸಹಾಯಕ ಆಯುಕ್ತ ಸ್ಟೆಲ್ಲಾ ವರ್ಗೀಸ್ ಆದೇಶವನ್ನು ಹೊರಡಿಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಮೇಲೆ ಸುಮಾರು 32 ಕೇಸುಗಳು ದಾಖಲಾಗಿವೆ. ಈ ಹಿನ್ನೆಲೆಯಲ್ಲಿ ಗಡೀಪಾರು ಮಾಡಲಾಗಿದೆ. ಧರ್ಮಸ್ಥಳ ಬುರುಡೆ ಕೇಸ್ನ ಮತ್ತೊಂದು ವಿಡಿಯೋ ರಿಲೀಸ್ ಆಗಿದೆ. ತಿಮ್ರೋಡಿ ಮನೆಯಲ್ಲಿ ಚಿನ್ನಯ್ಯ ಮಾತುಕತೆ ನಡೆಸಿರೋ 14ನೇ ವಿಡಿಯೋ ಇಂದು ಬಿಡುಗಡೆಯಾಗಿದ್ದು, ನೇತ್ರಾವತಿ ಸ್ನಾನಘಟ್ಟದ ಬಳಿ ಬೆತ್ತಲೆ ಹೆಣದ ಬಗ್ಗೆ ಮಾತನಾಡಿದ್ದಾರೆ. ಆಗ ಚೆಕ್ ಡ್ಯಾಂ ಕಟ್ಟಿರಲಿಲ್ಲ, ಅಲ್ಲಿ ಹೆಣ ಹೂತಿದ್ದಾಗಿ ಪಾಯಿಂಟ್ ನಂಬರ್ 13ರಲ್ಲಿ ಗುರುತು ಮಾಡಿದ್ದ ಜಾಗದ ಬಗ್ಗೆ ವಿಡಿಯೋದಲ್ಲಿ ಚಿನ್ನಯ್ಯ ವಿವರಣೆ ನೀಡಿದ್ದಾನೆ. ಸಾಂಸ್ಕೃತಿಕ ನಗರಿಯಲ್ಲಿ 2ನೇ ದಿನದ ನಾಡಹಬ್ಬ ದಸರಾ ಸಂಭ್ರಮ ಮತ್ತಷ್ಟು ಕಳೆಗಟ್ಟಿದೆ. ಇಂದಿನಿಂದ ಮೈಸೂರಿನ ಜೆಕೆ ಮೈದಾನದಲ್ಲಿ ಮಹಿಳಾ ದಸರಾ ಆರಂಭವಾಗಿದ್ದು, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಳಿಗೆ ಉದ್ಘಾಟಿಸಿ ದೀಪ ಬೆಳಗುವ ಮೂಲಕ ಮಹಿಳಾ ದಸರಾ ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಹಿಳಾ ದಸರಾ ಉದ್ಘಾಟಿಸಲು ಅಭಿಮಾನದಿಂದ ಮೈಸೂರಿಗೆ ಬಂದಿದ್ದೇನೆ. ಮಹಿಳೆಯರ ಸ್ವಾಭಿಮಾನ, ಶಕ್ತಿಯ ಪ್ರತೀಕ ಈ ದಸರಾ ಎಂದು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ದಸರಾ ಗಜಪಡೆಗೆ ಸಿಡಿಮದ್ದು ಸಿಡಿಸುವ ತಾಲೀಮು ನಡೆಸಲಾಗಿದೆ. ಇಂದು ಅಂತಿಮ ಹಂತದ ತಾಲೀಮಾದ್ದರಿಂದ ಗಜಪಡೆ ಅಶ್ವರೋಹಿದಳ ಕುದುರೆಗಳ ಸಮ್ಮುಖದಲ್ಲಿ ಕುಶಾಲ್ ತೋಪು ಸಿಡಿಸಿ ತಾಲೀಮು ಮಾಡಲಾಗಿದೆ. 7 ಫಿರಂಗಿ ಮೂಲಕ 21 ಸುತ್ತುಗಳ ಸಿಡಿಮದ್ದು ಸಿಡಿಸಿ ಮಾಡಿದ ತಾಲೀಮಿನಲ್ಲೇ ಕ್ಯಾಪ್ಟನ್ ಅಭಿಮನ್ಯು ಸೇರಿದಂತೆ 14ನೇ ಆನೆಗಳು, ಅಶ್ವರೋಹಿ ದಳದ 36ಕ್ಕೂ ಹೆಚ್ಚು ಕುದುರೆಗಳು ಭಾಗಿಯಾಗಿದ್ದವು. ಅಣ್ಣ ಇಂದ ಬನ್ನಿ, ಅಲ್ಲ ಸೈಡಿಂದ ಬನ್ನಿ, ಇಲ್ಲಿಗೆ ಕನೆಕ್ಟ್ ಆಗಿರ್ತವೆ. ಕಾಟನ್ ಇಸ್ಕೊಬರೋ ಸ್ವಲ್ಪ, ಅದೇ ಕಾಟನ್ ಇಸ್ಕೊಬರೋ, ಕಾಟನ್ ಸರ್, ನೀವು ಸ್ವಲ್ಪ ಹಿಂದೆ. ಓರ್ ಜಲ್ದಿ ಆ ಕಡೆ ಒಂಚೂರು ಸರ್, ಒಂಚೂರು ಈ ಕಡೆ ಬನ್ನಿ ಸರ್, ಒಂಚೂರು ಈ ಕಡೆ ಬನ್ನಿ ಸರ್. ಮೈಸೂರಲ್ಲಿ ವಿಶ್ವವಿಖ್ಯಾತ ನಾಡಹಬ್ಬ ದಸರಾ ಸಂಭ್ರಮ ಕಳೆಗಟ್ಟಿದೆ. ದಸರಾ ಅಂಗವಾಗಿ ಸಾಂಸ್ಕೃತಿಕ ನಗರದಲ್ಲಿ ವಿಂಟೇಜ್ ಕಾರುಗಳು ರೋಡಿಗಿಳಿದಿದ್ದು, ಇಂದು ವಿಂಟೇಜ್ ಕಾರುಗಳ ಪ್ರದರ್ಶನಕ್ಕೆ ಶಿಲ್ಪಿ ಅರುಣ್ ಯೋಗಿರಾಜ್ ರವರಿಂದ ಚಾಲನೆ ದೊರಕಿದೆ. ಮೈಸೂರಿನ ಹೆಬ್ಬಾಳ ಕೈಗಾರಿಕಾ ಪ್ರದೇಶ ಎಂಜಿಎಸ್ನ ಗೋಪಿನಾಥ್ ಶೆಣೈ ಎಂಬುವವರಿಂದ ಪ್ರದರ್ಶನ ಆಯೋಜನೆಯಾಗಿದ್ದು, 5 ದಿನಗಳ ಕಾರ್ ಶೋ ನಡೆಯಲಿದೆ. ಯುಎಸ್ ಆರ್ಮಿ ಟ್ರಕ್ 1970ರ ಲ್ಯಾಂಡ್ ರೋವರ್ ಸೀರೀಸ್, 1949ರ ಫೋರ್ಡ್, 1937ರ ಮರ್ಸಡೀಸ್ ಬೆಂಜ್ 170V, 1966ರ ಓಕ್ಸ್ ವ್ಯಾಗನ್ ಬೀಟಲ್ ಸೇರಿದಂತೆ 50ಕ್ಕೂ ಹೆಚ್ಚು ಮಾದರಿಯ ಕಾರುಗಳ ಪ್ರದರ್ಶನವಾಗುತ್ತಿದೆ.
ಸಾಂಸ್ಕೃತಿಕ ನಗರಿ ಮೈಸೂರಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದೆ. ಅಂಬಾವಿಲಾಸ ಅರಮನೆಯಲ್ಲಿ ರಂಗೋಲಿ ಸ್ಪರ್ಧೆ ಏರ್ಪಡಿಸಲಾಗಿದೆ. ಈ ಬಾರಿ ವಿಶೇಷವಾಗಿ ಜನರ ಗಮನ ಸೆಳೆದ ರಂಗೋಲಿಯಲ್ಲಿ ಕಲಾವಿದ ಪುನೀತ್ ಮತ್ತು ತಂಡದಿಂದ ಅರ್ಜುನ್ ಆಣೆಗೆ ರಂಗೋಲಿ ಮೂಲಕ ಗೌರವ ಸಮರ್ಪಣೆ ಮಾಡಲಾಯಿತು. ರಂಗೋಲಿ ಮೂಡಿದ ಅರ್ಜುನನನ್ನ ನೋಡಿದ ಜನ ಫುಲ್ ಖುಷ್ ಅವರು. ಈ ಹಿಂದೆ ತಮಗೆ ನೆನಪಿರಬಹುದು, ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗಳ ಒಂದು ರಂಗೋಲಿ ಕಲಾವಿದ ಪುನೀತ್ ಅವರು ಅವರಿಗೆ ಇನ್ನೂ ಹೆಚ್ಚಿನ ಒಂದು ತುಂಬುಳಿದ ಧನ್ಯವಾದಗಳು ಪುನೀತ್ ಮತ್ತು ತಂಡದವರಿಗೆ. ಅಂತ ಹೇಳ್ಕೊಳ್ಳಕ್ಕೆ ಬಹಳ ಹೆಮ್ಮೆ ಆಗ್ತಿದೆ. ಹಾಗೆ ಪಕ್ಕದಲ್ಲಿ ನಮ್ಮ ಮೈಸೂರಿನ ನಮ್ಮ ಕಲಾವಿದ ಪುನೀತ್ ಅವರು ಅರ್ಜುನನ ನೆನಪಿಗಾಗಿ ಮೈಸೂರು ದಸರಾದಲ್ಲಿ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆಯುತ್ತಿವೆ. ಇಂದು ಕೇಕ್ ಶೋಗೆ ಡಿಂಪಲ್ ಕ್ವೀನ್ ರಚಿತಾರಾಮ್ ಚಾಲನೆ ನೀಡಿದರು. ಕೇಕ್ನಲ್ಲಿ ಅರಳಿದ ಕಲಾಕೃತಿಗಳನ್ನು ವೀಕ್ಷಿಸಿದೆ ರಚಿತಾರಾಮ್ ಖುಷ್ ಪಟ್ರು. ಮೈಸೂರಿನ ಅರಸು ಬೋರ್ಡಿಂಗ್ ಶಾಲೆ ಆವರಣದಲ್ಲಿ ಕೇಕ್ ಶೋ ಆಯೋಜಿಸಲಾಗಿತ್ತು. ಸುಮಾರು 1500 ಕೆಜಿ ತೂಕದಲ್ಲಿ ನಿರ್ಮಿಸಿದ ಅಂಬಾವಿಲಾಸ ಅರಮನೆ ಎಲ್ಲರ ಕಣ್ಮನ ಸೆಳೆಯಿತು. ಕಲಾವಿದ ಲೆನಿನ್ ಕುಮಾರ್ ನೇತೃತ್ವದ ತಂಡ ಸುಮಾರು 2 ತಿಂಗಳಿನಿಂದ ಕೇಕ್ ಶೋಗೆ ಶ್ರಮಿಸಿತ್ತು. ಕೆಆರ್ಎಸ್ ಡ್ಯಾಂ, ಎಚ್ಎಎಲ್ ಕಟ್ಟಡ, ಭಾರತೀಯ ಸೇನೆಯ ವಿಮಾನಗಳು, ಜಗತ್ಪ್ರಸಿದ್ಧ ಜಂಬೂ ಸವಾರಿ, ಐಪಿಎಲ್ ಟ್ರೋಫಿ ಹೀಗೆ ವಿವಿಧ ಬಗೆಯ ಕೇಕ್ ಕಲಾಕೃತಿಗಳು ಜನರನ್ನ ಆಕರ್ಷಿಸಿದವು. ಮೈಸೂರಿನ ಚಾಮುಂಡೇಶ್ವರಿ ದೇಗುಲದ ಅರ್ಚಕ ರಾಜು ಹೃದಯಾಘಾತದಿಂದ ನಿಧನರಾಗಿದ್ದಾರೆ. ಅರ್ಚಕ ರಾಜು ನಿಧನದ ಕಾರಣ ಸದ್ಯ ಚಾಮುಂಡೇಶ್ವರಿ ದೇಗುಲದ ಗರ್ಭಗುಡಿಗೆ ತೆರೆ ಎಳೆಯಲಾಗಿದೆ. ರಾತ್ರಿವರೆಗೂ ಉತ್ಸವ ಮೂರ್ತಿಯ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ವಿಶ್ವವಿಖ್ಯಾತ ಮೈಸೂರು ದಸರಾಗೆ ಸೋಮವಾರ ವಿದ್ಯುಕ್ತ ಚಾಲನೆ ನೀಡಲಾಗಿತ್ತು. ಅದಾದ ಮರುದಿನವೇ ಅರ್ಚಕರ ನಿಧನವಾಗಿರುವುದರಿಂದ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅಡಚಣೆ ಉಂಟಾಗಿದೆ. ಮೈಸೂರಿನ ಶ್ರೀರಂಗಪಟ್ಟಣದ ದಸರಾಗೆ ಸಕಲ ಸಿದ್ಧತೆಗಳು ನಡೆದಿದ್ದು ಗಜಪಡೆಗೆ ತಾಲೀಮು ಯಶಸ್ವಿಯಾಗಿದೆ. ದಸರಾಗೆ ಮಹೇಂದ್ರ, ರೂಪ, ಕಾವೇರಿ ಆನೆಗಳು ಆಯ್ಕೆಯಾಗಿವೆ ಎಂದು ಡಿಸಿಎಫ್ ಪ್ರಭುಗೌಡ ಮಾಹಿತಿ ನೀಡಿದ್ದಾರೆ. ಇದೇ ವೇಳೆ ಆನೆಗಳ ಮುಂದೆ ರೀಲ್ಸ್ ಮಾಡಿದ್ದ ಹುಡುಗಿಗೆ ದಂಡ ಹಾಕಿದ್ದಾಗಿ ತಿಳಿಸಿದರು. ಆಕೆ ಬೇರೆ ರಾಜ್ಯಕ್ಕೆ ಹೋಗಿದ್ದು ಬಂದ ಕೂಡಲೇ ವಿಚಾರಣೆ ಮಾಡುತ್ತೇವೆ ಎಂದಿದ್ದಾರೆ. ನಾಡಹಬ್ಬ ದಸರಾ 2025 ಅಂಗವಾಗಿ 14 ಆನೆಗಳಿಗೆ ಮತ್ತು ಪೊಲೀಸ್ ಇಲಾಖೆಯಿಂದ ಕುದುರೆಗಳಿಗೆ ಕೆನಾನ್ ಫೈರಿಂಗಿಂದ ತಾಲೀಮನ್ನು ಮಾಡಿಸುವಂಥ ಇವತ್ತು 3ನೇ ಹಂತದ ತಾಲೀಮನ್ನು ಮಾಡಿಸಿದ್ದೀವಿ. ಎಲ್ಲ ಏನು ಪೊಲೀಸ್ ಇಲಾಖೆ ಕುದುರೆಗಳಿರ್ಬೋದು, ಅರಣ್ಯ ಇಲಾಖೆ ಆನೆಗಳು ಯಾವುದೂ ಕೂಡ ಹೆದರದೇನೆ ಇವತ್ತು ತಾಲೀಮನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾವೆ. ಹಾಗಾಗಿ ಈ ಜಂಟಿ ಇದರಲ್ಲಿ ತಾಲೀಮಲ್ಲಿ ಈ ತಾಲೀಮು ತುಂಬ ಯಶಸ್ವಿಯಾಗಿ ನಡ್ಕೊಂಡು ಹೋಗಿದೆ. ಶ್ರೀರಂಗಪಟ್ಟಣ ದಸರಾಗೆ 3 ಆನೆಗಳು ಸೆಲೆಕ್ಟ್ ಆಗಿದ್ದಾವೆ. ಒಂದು ಮಹೇಂದ್ರ, ಲಕ್ಷ್ಮಿ ಮತ್ತು ಕಾವೇರಿ 3 ಆನೆಗಳು ಸೆಲೆಕ್ಟ್ ಆಗಿದ್ದವು. 25ನೇ ತಾರೀಕಿಗೆ ಅಲ್ಲಿ ಕೂಡ ರಿಹರ್ಸಲ್ ಇದು ಅಲ್ಲಿ ಮೊದಲೇ ದಸರಾ ಪ್ರಾರಂಭ ಆಗುತ್ತೆ. 25ನೇ ತಾರೀಕು 3 ಗಂಟೆಗೆ ಅಲ್ಲಿ ಆಗುತ್ತೆ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಎಲ್ಲನೂ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಮತ್ತು ಇದು ಮಾವುತನ ಎಲ್ಲ ಕಮಾಂಡ್ಗಳನ್ನ ಚಾಚು ತಪ್ಪದೆ ಪಾಲನೆ ಮಾಡ್ತಾ ಇದ್ದಾವೆ. ನಾಡಹಬ್ಬ ದಸರಾ 2025 ಅಂಗವಾಗಿ 14 ಆನೆಗಳಿಗೆ ಮತ್ತು ಯೂಟ್ಯೂಬರ್ ಮುಕುಳೆಪ್ಪ ವಿರುದ್ಧ ಧಾರವಾಡದಲ್ಲಿ ಪ್ರಮೋದ್ ಮುತಾಲಿಕ್ ಕೆಂಡ ಕಾರಿದ್ದಾರೆ. ಹುಡುಗಿಯ ಬ್ರೈನ್ ವಾಶ್ ಮಾಡಿ ಕರ್ಕೊಂಡು ಹೋಗಿದ್ದಾರೆ. ಖ್ವಾಜಾ ಶಿರ್ಹಟ್ಟಿಗೆ ಗಾಯತ್ರಿ ಜೊತೆ ಅಷ್ಟೇ ಅಲ್ಲ, ಇನ್ನು 8 ಹುಡುಗಿಯರ ಜೊತೆ ಸಂಬಂಧ ಇದೆ. ಎಲ್ಲವನ್ನ ಶೀಘ್ರದಲ್ಲೇ ಹೊರಗೆ ಹಾಕುತ್ತೇವೆ ಎಂದು ಮುತಾಲಿಕ್ ಕಿಡಿಕಾರಿದ್ದಾರೆ. ಒಂದೇ ದಿನ ರಿಜಿಸ್ಟರ್, ಅದೇ ದಿನ ಮನೆ ಬಾಡಿಗೆ ಪತ್ರ ಮಾಡಿಸಿದ್ದೇನೆ. ಆತನಿಗೆ ಸಪೋರ್ಟ್ ಮಾಡಿದವರಿಗೂ ಶಿಕ್ಷೆಯಾಗಬೇಕು ಎಂದು ಶ್ರೀರಾಮ ಸೇನೆ ಅಧ್ಯಕ್ಷ ಮುತಾಲಿಕ್ ಹೇಳಿದ್ದಾರೆ. ನಾಡಹಬ್ಬ ದಸರಾಗೆ ನಿನ್ನೆ ಅದ್ದೂರಿ ಚಾಲನೆ ಸಿಕ್ಕಿದೆ. ಈ ಹಿನ್ನೆಲೆ ಕೆಆರ್ಎಸ್ ಡ್ಯಾಂ ಬಳಿ ಸಾಂಕೇತಿಕವಾಗಿ ಕಾವೇರಿ ಆರತಿಯನ್ನ ಆಯೋಜನೆ ಮಾಡಲಾಗಿದೆ. ಹೀಗಂದು ಶ್ರೀರಂಗಪಟ್ಟಣ ಶಾಸಕ ರಮೇಶ್ ಬಾಬು ಬಂಡೆಸಿದ್ದೇಗೌಡ ಹೇಳಿದರು. ಸೆಪ್ಟೆಂಬರ್ 25ರಿಂದ ಸೆಪ್ಟೆಂಬರ್ 28ರವರೆಗೆ ಶ್ರೀರಂಗಪಟ್ಟಣ ದಸರಾ ನಡೆಯಲಿದೆ. ಖ್ಯಾತ ನಿರ್ದೇಶಕ ಟಿಎಸ್ ನಾಗಾಭರಣ್ ಶ್ರೀರಂಗಪಟ್ಟಣ ದಸರಾ ಉದ್ಘಾಟನೆ ಮಾಡಲಿದ್ದಾರೆ. 5 ದಿನಗಳ ಕಾಲ ನಡೆಯುವ ಕಾವೇರಿ ಆರತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಚಾಲನೆ ನೀಡಿದ್ದಾರೆ ಎಂದು ಮಾಹಿತಿ ಬಂದಿದೆ.
27, 28 4 ದಿವಸ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ವೇದಿಕೆಯಲ್ಲಿ 4 ದಿವಸದ ಕಾರ್ಯಕ್ರಮಗಳು ಸಹ ಇರ್ತದೆ. ಅದರಲ್ಲಿ ರೈತ ದಸರಾ, ಮಹಿಳಾ ದಸರಾ, ಯುವ ದಸರಾ, ಯುವ ಸಂಭ್ರಮ, ಜೊತೆಗೆ ನಿನ್ನೆಯಿಂದ ಸಹ ಈಗ ನಾವು ಸಾಹಸ ಕ್ರೀಡೆಗಳನ್ನ ಸಹ ಪ್ರಾರಂಭ ಮಾಡಿದ್ದೇವೆ. ಯುವಜನ ಮತ್ತು ಸೇವಾ ಸಬಲೀಕರಣ ಇಲಾಖೆಯಿಂದ ವಾಟರ್ ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ನಮ್ಮ ಇದರಲ್ಲಿ ಮಯೂರ ರಿವರ್ ವ್ಯೂ ಹತ್ರ ಅಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಈಗಾಗಲೇ 25ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ದಸರಾ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಹಿರಿಯ ಸಾಹಿತಿಗಳಾದಂಥ ನಾಗಾಭರಣ ಅವರ ಉದ್ಘಾಟನೆಯೊಂದಿಗೆ 26ನೇ ತಾರೀಕಿಂದ ಪ್ರಾರಂಭ ಆಗಿ 26, 25, 25ರಿಂದ ಪ್ರಾರಂಭ ಆಗ್ತದೆ ಶ್ರೀರಂಗಪಟ್ಟಣ ದಸರಾ. 25ರ ಗುರುವಾರ ಮಧ್ಯಾಹ್ನ 2:30 ಗಂಟೆಗೆ ಬನ್ನಿ ಮಂಟಪದಲ್ಲಿ ನಾಗಾಭರಣ ಅವರು ಉದ್ಘಾಟನೆ ನೆರವೇರಿಸಿದ್ದಾರೆ. ಸಾಯಂಕಾಲ ಇಲ್ಲಿ ಕಾರ್ಯಕ್ರಮ ಇರ್ತದೆ ರಂಗನಾಥನ ಸಾನ್ನಿಧ್ಯದಲ್ಲಿ. 25ರಿಂದ ಪ್ರಾರಂಭ ಆದಂಥ ದಸರಾ 25, 26, 27, 28 ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಈ ಹಿನ್ನೆಲೆ ಸಚಿವ ಸಂತೋಷ್ ಲಾಡ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಜಾತಿ ಗಣತಿ ಮಾಡ್ತೀವಿ ಎಂದು ಹೇಳಿದ್ದು ಕೇಂದ್ರ ಸರ್ಕಾರ. ಪಹಲ್ಗಾಮ್ ದಾಳಿ, ಓಟ್ ಚೋರಿಯಿಂದ ಜನರನ್ನ ಡೈವರ್ಟ್ ಮಾಡಲು OBC ಜಾತಿ ಗಣತಿ ಮಾಡ್ತೀವಿ ಎಂದರು. ದೇಶದಾದ್ಯಂತ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡಿದ್ರೆ ಅದು ಜಾತಿ ಒಡೆದ ರೀತಿಯಲ್ಲ, ನಾವು ಮಾಡಿದ್ರೆ ಮಾತ್ರ ಜಾತಿ ಒಡೆದ ಹಾಗಾಗುತ್ತಾ ಎಂದು ಕುಟುಕಿದ್ರು. ಬಹಳ ಜನ ಜಾತಿ ಗಣಿತ ಹೊಂದಿರತಕ್ಕಂಥದ್ದು ಶೈಕ್ಷಣಿಕವಾಗಿ ಹೋದಾಗ ಅದೊಂದು ಪ್ಯಾರಾಮೀಟರ್. ಬಟ್ ಇನ್ನು 58 ಪ್ಯಾರಾಮೀಟರ್ ಬಿಟ್ಬಿಟ್ಟಿದ್ದಾರೆ. ನಾವು ಮೇಲೆ ಇದೆ ಬುಕ್ಲೆಟ್ ನಲ್ಲಿ ಇದೆಯಲ್ಲ, ಸೋಷಿಯಲ್ ಎಕನಾಮಿಕಲ್ ಸರ್ವೆ ಅಂತಾನಿಲ್ಲ, ಸೋಷಿಯಲ್ ಎಜುಕೇಶನ್ ಎಕನಾಮಿಕಲ್ ಸರ್ವೆ ಅಂತಾನೆ ಇದೆಯಲ್ಲ. ನೀವು ಅದು ಎಲ್ಲರೂ ಜಾತಿ ಗಣಿತ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿರ್ತಕ್ಕ ಜಾತಿ ಗಣಿತ ಮಾಡ್ತೀವಿ ಅಂತೇಳಿ. ಕೇಂದ್ರ ಸರ್ಕಾರ ರಾತ್ರೋರಾತ್ರಿ ಯಾವಾಗ ಈ ಓಟ್ ಚೋರಿ ಪ್ರಾರಂಭ ಆಯ್ತಲ್ಲ, ಓಟ್ ಚೋರಿ ಪ್ರಾರಂಭ ಆದಾಗ, ಈ ಪಹಲ್ಗಾಮ್ ಅಟ್ಯಾಕ್ ಆದಾಗ ರಾತ್ರಿ ಜನಕ್ಕೆ ಡೈವರ್ಷನ್ ಆಗ್ಬೇಕು ಅನ್ನೋದಕ್ಕೆ ರಾತ್ರಿ ಅವ್ರಿಗೆ ಎಚ್ಚರ ಆಗ್ಬಿಡ್ತು. ಬಂದ್ಬಿಟ್ಟು ನಾವೀಗ OBC ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿದ್ರು. ಮೊದಲೆಲ್ಲ ಮಾಡ್ತಿಲ್ಲ ಅಂತ ಹೇಳ್ತಾ ಇದ್ರು ಕೇಂದ್ರ ಸರ್ಕಾರ. ಅವ್ರು ಬಂದು ಹೇಳಿರ್ತಕ್ಕಂಥದ್ದು ಜಾತಿ ಗಣಿತ ಮಾಡ್ತೀವಿ ಅಂತ ಹೇಳಿರ್ತಕ್ಕಂಥದ್ದು OBC ಜಾತಿ ಗಣಿತ ಮಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ. ಅವಾಗ ಯಾವ ಜಾತಿ? ಸೆಪ್ಟೆಂಬರ್ 22ರಿಂದ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಆರಂಭವಾಗಿದೆ. 2ನೇ ದಿನವೂ ಸರ್ವೆ ಕಾರ್ಯಕ್ಕೆ ವಿಘ್ನ ಎದುರಾಗಿದೆ. ಯಾದಗಿರಿಯಲ್ಲಿ ಸರ್ವರ್ ಸಮಸ್ಯೆಯಿಂದ ಗಣತಿದಾರರು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ. ಸಮೀಕ್ಷೆಯ ಆ್ಯಪ್ ಓಪನ್ ಆಗ್ತಿಲ್ಲ, ಇನ್ನು ಕೆಲವು ಮೊಬೈಲ್ನಲ್ಲಿ ಓಪನ್ ಆದರೂ OTP ಬರುತ್ತಿಲ್ಲ ಎಂದು ಆಕ್ರೋಶವನ್ನು ಹೊರಹಾಕಿದ್ದಾರೆ. ರಾಜ್ಯದಲ್ಲಿನ ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಹಿನ್ನೆಲೆ ಗಣತಿಯಲ್ಲಿ ಭಾಗಿಯಾದ ಶಿಕ್ಷಕರು ಪ್ರತಿಭಟನೆ ನಡೆಸಿದ್ದಾರೆ. ವಿಶೇಷ ಚೇತನರು, ಕಾಯಿಲೆ ಇರೋರು, ಗರ್ಭಿಣಿಯರನ್ನ ಸರ್ವೆಗೆ ಆಯ್ಕೆ ಮಾಡಲಾಗಿದ್ದು ಸರ್ವೆ ಹೇಗೆ ಮಾಡಬೇಕು ಅಂತ ಶಿಕ್ಷಕರು ಆಕ್ರೋಶ ಹೊರಹಾಕಿದ್ದಾರೆ. ಸರ್ವೆಗೆ ಹೋದ ವೇಳೆ ಜನ ಸರಿಯಾಗಿ ಸ್ಪಂದಿಸುತ್ತಿಲ್ಲ, ಮಾಹಿತಿ ನೀಡದೆ ಕೆಲ ನಿವಾಸಿಗಳು ನಿಂದಿಸುತ್ತಿದ್ದಾರೆ. ತಮ್ಮ ಸಮಸ್ಯೆಗೆ ಸ್ಪಂದಿಸದಿದ್ದರೆ ಗಣತಿಗೆ ಬಹಿಷ್ಕಾರ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಪೋಷಕರ ನಿರ್ಲಕ್ಷ್ಯಕ್ಕೆ ತ್ರಿವಳಿ ನವಜಾತ ಶಿಶುಗಳು ಮೃತಪಟ್ಟ ಘಟನೆ ಬನ್ನೇರುಘಟ್ಟದ ಗೊಲ್ಲಹಳ್ಳಿಯಲ್ಲಿ ನಡೆದಿದೆ. 6 ತಿಂಗಳಿಗೆ ಹೊಟ್ಟೆಯಲ್ಲೇ 3 ಶಿಶುಗಳು ಸೂಕ್ತ ತಪಾಸಣೆ, ಪೋಷಣೆ ಇಲ್ಲದೆ ಆನಂದ್ ಮತ್ತು ಮಂಜುಳಾ ದಂಪತಿಯ ಮಕ್ಕಳು ಶಿಶುಗಳು ಹೊಟ್ಟೆಯಲ್ಲೇ ಸಾವನ್ನಪ್ಪಿವೆ. ಪ್ರೀತಿಸಿ ಮದುವೆಯಾಗಿದ್ದಕ್ಕೆ ಇಬ್ಬರ ಮನೆಯವರು ಕೂಡ ಗರ್ಭಿಣಿಯನ್ನ ನಿರ್ಲಕ್ಷ್ಯ ಮಾಡಿದ್ರು ಎನ್ನಲಾಗಿದೆ. ಸರಿಯಾದ ಆಶ್ರಯ ಇಲ್ಲದೆ, ಊಟ ತಿಂಡಿ ಇಲ್ಲದೆ ದಂಪತಿ ಗಾರೆ ಕೆಲಸ ಮಾಡಿಕೊಂಡಿದ್ರು. 6 ತಿಂಗಳಲ್ಲೇ ನೋವು ಕಾಣಿಸಿಕೊಂಡು ಒಂದು ಮಗು ಜನಿಸಿ ಮೃತಪಟ್ಟಿದೆ. ನಂತರ ಆಸ್ಪತ್ರೆಯಲ್ಲಿ ತಪಾಸಣೆ ವೇಳೆ ಹೊಟ್ಟೆಯಲ್ಲಿರುವ 2 ಶಿಶುಗಳು ಸಾವನ್ನಪ್ಪಿರುವುದು ಗೊತ್ತಾಗಿದೆ. ಜೈ ಕಿಸಾನ್ ಖಾಸಗಿ ತರಕಾರಿ ಮಾರುಕಟ್ಟೆ ಮರಳಿ ತೆರಳುವಂತೆ ರೈತರು ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ನಡೆದಿದೆ. ಜೈ ಕಿಸಾನ್ ತರಕಾರಿ ಖಾಸಗಿ ಮಾರುಕಟ್ಟೆ ವರ್ತಕರು ರೈತರು ಪ್ರತಿಭಟನೆ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬೆಳಗಾವಿಯ ಜೈ ಕಿಸಾನ್ ತರಕಾರಿ ಮಾರುಕಟ್ಟೆಯಿಂದ ಚೆನ್ನಮ್ಮ ಸರ್ಕಲ್ವರೆಗೆ ಪಾದಯಾತ್ರೆ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನು ಯಾವುದೇ ಅಹಿತಕರ ಘಟನೆಗಳು ಆಗದಂತೆ ಡಿಸಿಪಿ ನಾರಾಯಣ್ ಬರ್ಮನಿ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಒದಗಿಸಲಾಗಿತ್ತು. ಇತ್ತೀಚೆಗಷ್ಟೇ ರಾಜ್ಯ ಸರ್ಕಾರ ಖಾಸಗಿ ಮಾರುಕಟ್ಟೆ ಲೈಸೆನ್ಸ್ ರದ್ದುಗೊಳಿಸಿದ್ದ ವಿರುದ್ಧ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕುಡಿದು ಬಂದು ಜಗಳ ಮಾಡಿ ಮಹಿಳೆಯರ ಬಗ್ಗೆ ಅವಾಚ್ಯವಾಗಿ ನಿಂದಿಸುತ್ತಿದ್ದ ಮಾವನಿಗೆ ಅಳಿಯಂದಿರು ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಅಕ್ಕಿಮರಡಿ ಗ್ರಾಮದಲ್ಲಿ ನಡೆದಿದೆ. 50 ವರ್ಷದ ಈರಪ್ಪ ನಡುವಿನಮನಿ ಎಂಬಾತನಿಗೆ ಅಳಿಯಂದಿರಾದ ಸುನೀಲ್ ನಡುವಿನಮನಿ ಹಾಗೂ ಮರ್ಯಪ್ಪ ಬೆಂಕಿ ಹಚ್ಚಿದ್ದಾರೆ. ಈರಪ್ಪನ ಕೈಕಾಲು, ಮುಖ ಬಹುತೇಕ ಸುಟ್ಟು ಕರಕಲಾಗಿದೆ. ಗಾಯಾಳುಗಳಿಗೆ ಸ್ಥಳೀಯ
ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಿದೆ. ಮುಧೋಳ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಳಿಯನ ಮೇಲಿನ ಕೋಪಕ್ಕೆ ಸೊಸೆಯ ಕುಟುಂಬಸ್ಥರು ಬೀಗನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ್ದಾರೆ. ಅಳಿಯನ ತಂದೆಯನ್ನ ಹಿಗ್ಗಾಮುಗ್ಗವಾಗಿ ಥಳಿಸಿದ್ದಾರೆ. ಈ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಹುಣಸೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗುಣೇಶ್ ಹಾಗೂ ಸೊಸೆ ವರ್ಷಿಣಿ ನಡುವೆ ವೈಮನಸ್ಸು ಮೂಡಿತ್ತು. ಈ ಹಿನ್ನೆಲೆ 58 ವರ್ಷದ ಮುನಿರಾಜುರನ್ನ ಥಳಿಸಿದ್ದಾರೆ. ತಿರುಪತಿ, ಮುಳುಬಾಗಿಲು ಸೇರಿದಂತೆ ಹಲವೆಡೆ ಸುತ್ತಾಡಿಸಿ ಭೀಕರವಾಗಿ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಗಾಯಗೊಂಡ ಮುನಿರಾಜ್ಗೂ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ಬೆಂಗಳೂರಿನಲ್ಲಿ ಪ್ರೇಯಸಿಗೆ ಚಾಕು ಇರಿದು ಕೊಲೆ ಮಾಡಿದ್ದ ಆರೋಪಿ ಲೋಕೇಶ್ನನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕೊಲೆಯಾದ ರೇಖಾ ಶೀಲಾ ಶಂಕಿಸಿ ಆರೋಪಿ ಲೋಕೇಶ್ ಕೊಲೆ ಮಾಡಿದ್ದ. ಪ್ರಾಥಮಿಕ ತನಿಖೆಯಲ್ಲಿ ರೇಖಾಗೆ ಮತ್ತೊಬ್ಬ ವ್ಯಕ್ತಿಯ ಜೊತೆಗೆ ಅನೈತಿಕ ಸಂಬಂಧ ಇರುವುದು ಗೊತ್ತಾಗಿದೆ. ತಡರಾತ್ರಿ ಆರೋಪಿ ಲೋಕೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಮೆಕ್ಕೆಜೋಳ ಖರೀದಿ ಕೇಂದ್ರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದೆ. ಖರೀದಿ ಕೇಂದ್ರ ಹಾಗೂ ಪ್ರತಿ ಕ್ವಿಂಟಾಲ್ಗೆ ರೂಪಾಯಿ 2,500ರಿಂದ 3,000 ರೂಪಾಯಿಗಳ ಬೆಂಬಲ ಆಗ್ರಹಿಸಿ ಹೋರಾಟ ಮಾಡಿದ್ದಾರೆ. ಮೆರವಣಿಗೆ ಮೂಲಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದ್ದಾರೆ. ಖಾಸಗಿ ವ್ಯಾಪಾರಸ್ಥರು ಕಟಾವುವಾದ ತಕ್ಷಣ ರೈತರ ಮನೆ ಬಾಗಿಲಿಗೆ ಹೋಗಿ ಖರೀದಿ ಮಾಡ್ತಿದ್ದಾರೆ. ಇದರಿಂದ ತೂಕ ಮತ್ತು ದರದಲ್ಲಿ ಗೋಲ್ಮಾಲ್ ಆಗುತ್ತಿದೆ. ರೈತರ ಅನುಕೂಲಕ್ಕಾಗಿ ಜಗಳೂರು ಪಟ್ಟಣದಲ್ಲಿ ಮೆಕ್ಕೆಜೋಳ ಖರೀದಿ ಕೇಂದ್ರ ಆರಂಭಿಸಿ ಎಂದು ಪ್ರತಿಭಟನೆ ಮಾಡಿದ್ದಾರೆ. ಭೀಮಾ ನದಿಯಲ್ಲಿ ಕೊಚ್ಚಿ ಹೋಗಿದ್ದ ಯುವಕನ ಶವ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಹತ್ತಿರದ ನದಿ ತೀರದಲ್ಲಿ ಪತ್ತೆಯಾಗಿದೆ. ಅಫ್ಜಲ್ಪುರ ತಾಲೂಕಿನ ಮಣ್ಣೂರು ಗ್ರಾಮದ ಭೀಮಾ ನದಿಯಲ್ಲಿ ಶನಿವಾರ ಬೆಳಗ್ಗೆ ಬಟ್ಟೆ ತೊಳೆಯಲು ಹೋಗಿದ್ದಾಗ ಕಾಲು ಜಾರಿ ಭಾಗೇಶ್ ಬುರ್ಡೆ ಎಂಬ ಯುವಕ ಬಿದ್ದು ನಾಪತ್ತೆಯಾಗಿದ್ದರು. ಅಗ್ನಿಶಾಮಕ ಸಿಬ್ಬಂದಿ ಸತತ 4 ಗಂಟೆಗಳ ಶೋಧ ಕಾರ್ಯ ಬಳಿಕ ಮೃತದೇಹ ಪತ್ತೆಯಾಗಿದ್ದು, ಮರಣೋತ್ತರ ಪರೀಕ್ಷೆ ನಂತರ ಕುಟುಂಬಸ್ಥರಿಗೆ ಶವ ಹಸ್ತಾಂತರಿಸಲಾಗಿತ್ತು. ಅಫ್ಜಲ್ಪುರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಕೋಲಾರ ಜಿಲ್ಲಾಸ್ಪತ್ರೆಯ ಸರ್ಕಾರಿ ವೈದ್ಯರು ಹಣ ಕೊಡೋದಕ್ಕೆ 6 ದಿನಗಳಿಂದ ರೋಗಿಗೆ ಶಸ್ತ್ರಚಿಕಿತ್ಸೆ ನಡೆಸದೆ ನಿರ್ಲಕ್ಷ್ಯ ತೋರಿರುವ ಆರೋಪ ಕೇಳಿಬಂದಿದೆ. ಮೂಳೆ ಮುರಿತದಿಂದ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದ ಚಿಕ್ಕ ಮುನಿಯಪ್ಪ ಎಂಬುವವರಿಗೆ ಚಿಕಿತ್ಸೆ ನೀಡದೆ ಅಮಾನವೀಯ ಮೆರೆದಿದ್ದಾರೆ ಎನ್ನಲಾಗ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ಚಿಕ್ಕ ಮುನಿಯಪ್ಪ ಎಡಗೈ ಮುರಿದು ಸೆಪ್ಟೆಂಬರ್ 17ರಂದು ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದರು. ಆದರೆ ಹಣ ನೀಡಿಲ್ಲ ಎಂಬ ಕಾರಣಕ್ಕೆ 6 ದಿನಗಳಿಂದ ಶಸ್ತ್ರ ನಡೆಸಿಲ್ಲ. ಹಣ ನೀಡಿದ ಬೇರೆ ರೋಗಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಲ್ಲದೆ ಚಿಕ್ಕ ಮುನಿಯಪ್ಪ ಪುತ್ರ ನಾಗೇಶ್ ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತಾಗಿ ವಿಡಿಯೋ ಪೋಸ್ಟ್ ಮಾಡಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಡಗಾಲಿಗೆ ಹಾಕಿದ್ದ ರಾಡ್ ತೆಗೆಯಲು ಬಲಗಾಲಿಗೆ ಆಪರೇಷನ್ ಮಾಡಿರುವ ಘಟನೆ ಹಾಸನ ಜಿಲ್ಲಾ ಆಸ್ಪತ್ರೆಯಲ್ಲಿ ನಡೆದಿದೆ. 2.5 ವರ್ಷದ ಹಿಂದೆ ಜ್ಯೋತಿ ಎಂಬುವವರು ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದು, ಆಗ ಎಡಗಾಲಿಗೆ ರಾಡ್ ಅಳವಡಿಕೆ ಮಾಡಲಾಗಿತ್ತು. ರಾಡ್ ಅಳವಡಿಸಿದ್ದ 2ನೇ ಕಾಲಿನಲ್ಲಿ ಇತ್ತೀಚೆಗೆ ನೋವು ಕಾಣಿಸಿಕೊಂಡಿದ್ದರಿಂದ ಶನಿವಾರ ಹಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ರು. ನಿನ್ನೆ ಆಪರೇಷನ್ ವೇಳೆ ಎಡಗಾಲಿನ ಬದಲು ಬಲಗಾಲು ಕೊಯ್ದು ಎಡವಟ್ಟು ಮಾಡಿದ್ದಾರೆ. ಈಗ 2 ಕಾಲಿಗೂ ಬ್ಯಾಂಡೇಜ್ ಹಾಕಿ ಮಲಗಿಸಿದ್ದಾರೆ. ವೈದ್ಯರ ನಿರ್ಲಕ್ಷ್ಯದ ವಿರುದ್ಧ ಜ್ಯೋತಿ ಹಾಗೂ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಾಲಬಾಧೆ ತಾಳಲಾರದೆ ರೈತನೋರ್ವ ಘಟಪ್ರಭಾ ನದಿಗೆ ಹಾರಿದ ಘಟನೆ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಜುನ್ನೂರ ಗ್ರಾಮದ ಘಟಪ್ರಭಾ ಸೇತುವೆ ಬಳಿ ನಡೆದಿದೆ. 80 ವರ್ಷದ ವೃದ್ಧ ರಾಮಚಂದ್ರ ಹುದ್ದಾರ್ ಆತ್ಮಹತ್ಯೆ ಮಾಡಿಕೊಂಡಿರುವ ರೈತ. ಅಗ್ನಿಶಾಮಕ ದಳದಿಂದ ಮೃತನ ಶವ ಶೋಧ ಕಾರ್ಯ ಮುಂದುವರೆದಿದ್ದು, ಲೋಕಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ಪೌರ ಕಾರ್ಮಿಕರ ದಿನಾಚರಣೆಯಲ್ಲಿ ಶಿವಮೊಗ್ಗ ಮಹಾನಗರ ಪಾಲಿಕೆ ಆಯುಕ್ತ ಮಾಯಣ್ಣ ಗೌಡ ಸಖತ್ ಸ್ಟೆಪ್ಸ್ ಹಾಕಿದ್ದಾರೆ. ತಮಟೆ ಬೀಟ್ಗೆ ಕಮಿಷನರ್ ಭರ್ಜರಿ ಡ್ಯಾನ್ಸ್ ಮಾಡಿ ಸಂಭ್ರಮಿಸಿದ್ದಾರೆ. ಕಮಿಷನರ್ ಡ್ಯಾನ್ಸ್ ಕಂಡು ಪೌರ ಕಾರ್ಮಿಕರು ಫುಲ್ ಖುಷ್ ಆಗಿದ್ದಾರೆ. ಅವರ ಜೊತೆ ಹೆಜ್ಜೆ ಹಾಕಿದ್ದಾರೆ.
ದಾಂಡೇಲಿ ಸಾಯಿನಗರದ ಮನೆ ಅಂಗಳದಲ್ಲಿ ಬ್ಲ್ಯಾಕ್ ಪ್ಯಾಂಥರ್ ಪ್ರತ್ಯಕ್ಷವಾಗಿದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸೋಮವಾರ ರಾತ್ರಿ 4 ಗಂಟೆಯ ಸುಮಾರಿಗೆ ದಾಂಡೇಲಿ ಸಾಯಿನಗರದಲ್ಲಿ ನಿರ್ಮಾಣ ಹಂತದಲ್ಲಿರುವ ಮನೆ ಮುಂದೆ ಕರಿ ಚಿರತೆ ಅಂಗಳದಲ್ಲಿ ನಡೆದು ಹೋಗಿರುವ ದೃಶ್ಯ ಪಕ್ಕದ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇತ್ತೀಚಿನ ದಿನಗಳಲ್ಲಿ ದಾಂಡೇಲಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಾಡು ಪ್ರಾಣಿಗಳು ಜನವಸತಿ ಪ್ರದೇಶಗಳಲ್ಲಿ ಬರುವುದು ಹೆಚ್ಚಾಗಿದ್ದು ಸಿಸಿಟಿವಿ ದೃಶ್ಯ ಕಂಡ ಮನೆಯ ಮಾಲೀಕರು ಭಯಭೀತರಾಗಿದ್ದಾರೆ. ಭೀಮಾ ನದಿಗೆ 3.5 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆ ಅಪಾಯದ ಮಟ್ಟ ಮೀರಿ ಉಕ್ಕಿ ಹರಿಯುತ್ತಿದೆ. ನದಿ ತೀರದ ಗ್ರಾಮಗಳು ಮುಳುಗಡೆ ಭೀತಿಯಲ್ಲಿದ್ದು ರೈತರ ಜಮೀನುಗಳು ಜಲಾವೃತಗೊಂಡಿವೆ. ಅಪಾರ ಪ್ರಮಾಣದ ಭತ್ತ, ಹತ್ತಿ ಬೆಳೆಗಳು ಹಾನಿಯಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಅಬ್ಬೆ ತುಮಕೂರು, ಬೀರ್ನಾಳ್, ಶಿವನೂರು, ಉಮನೂರು, ಅರ್ಜುನಗಿ ಸೇರಿದಂತೆ ಹಲವೆಡೆ ಬೆಳೆ ಹಾನಿಯಾಗಿದೆ. ಭೀಮಾ ನದಿ ಪ್ರವಾಹಕ್ಕೆ ಮಲಾರ್ ಲಿಂಗೇರಿ ಸೇತುವೆ ಜಲಾವೃತವಾಗಿ ಸಂಪರ್ಕ ಕಡಿತಗೊಂಡಿದೆ. ಜೋಳದಡಿಗಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಮುಳುಗಡೆ ಭೀತಿಯಲ್ಲಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿದ್ದು ಉಜ್ಜಯಿನಿ ಜಲಾಶಯದಿಂದ ಭೀಮಾ ನದಿಗೆ 2 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಸೊನ್ನಾ ಬ್ಯಾರೇಜ್ನಿಂದ ಕಲಬುರಗಿಯ ಅಫ್ಜಲ್ಪುರದ 1.60 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ರಿಲೀಸ್ ಮಾಡಲಾಗಿದ್ದು ಅಕ್ಕಪಕ್ಕದ ಊರುಗಳಿಗೆ ಭೀಮಾ ನದಿ ನೀರು ನುಗ್ಗುವ ಭೀತಿ ಶುರುವಾಗಿದೆ. ಇತ್ತ ದೇವಲ್ ಗಾಣಗಾಪುರ್, ಫತ್ತರ್ಗಿ ಸೇತುವೆ ಮತ್ತು ಮಣ್ಣೂರು ಗ್ರಾಮದ ಯಲ್ಲಮ್ಮಾದೇವಿ ದೇವಸ್ಥಾನ ಮುಳುಗಡೆಯಾಗಿದೆ. ಸುತ್ತಮುತ್ತಲಿನ ಊರುಗಳ ಜನರಿಗೆ ತೀವ್ರ ಕಟ್ಟೆಚ್ಚರದಿಂದ ಇರುವಂತೆ ಕಲಬುರಗಿ ಡಿಸಿ ಸೂಚನೆ ನೀಡಿದ್ದಾರೆ. ಕುಡುಚಿ ಮಾಜಿ ಶಾಸಕ ಪಿ ರಾಜು ನೇತೃತ್ವದಲ್ಲಿ ಹಾರೂಗೇರಿ ಪಿಎಸ್ಐ ವಿರುದ್ಧ ಪ್ರತಿಭಟನೆ ಹಿನ್ನೆಲೆ ತುರ್ತು ಸುದ್ದಿಗೋಷ್ಠಿ ನಡೆಸಿದ ಶಾಸಕ ಮಹೇಂದ್ರ ತಮ್ಮಣ್ಣನವರ್. ಪಿ ರಾಜು ಈ ಹಿಂದೆ ಪೊಲೀಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಇತಿಮಿತಿಗಳ ಬಗ್ಗೆ ಅವರಿಗೆ ಚೆನ್ನಾಗಿಯೇ ಅರಿವಿದೆ. ಹಾರೂಗೇರಿ ಪಿಎಸ್ಐ ಅವರಿಂದ ಏನಾದರೂ ಅನ್ಯಾಯವಾಗಿದ್ದರೆ ಅದರ ಕುರಿತಂತೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಕಾನೂನು ಕ್ರಮ ಜರುಗಿಸಬಹುದಾಗಿತ್ತು. ಆದರೆ ಪಿ ರಾಜು ಪೊಲೀಸರ ವಿರುದ್ಧ ಪ್ರತಿಭಟನೆಗೆ ಸಾರ್ವಜನಿಕರಿಗೆ ಕರೆ ನೀಡಿದರೂ ಪ್ರತಿಭಟನೆಯಲ್ಲಿ 100ಕ್ಕಿಂತ ಕಡಿಮೆ ಜನ ಭಾಗಿಯಾಗಿದ್ದರು. ಕುಡುಚಿ ಕ್ಷೇತ್ರದ ಜನತೆ ಬಹಳ ಮುಗ್ಧರಾಗಿದ್ದಾರೆ. ಜನತೆಯ ಮುಗ್ಧತೆಯನ್ನು ಪಿ ರಾಜು ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾರೆ ಎಂದರು. ಹಿರಿಯ ಅಧಿಕಾರಿ ಭ್ರಷ್ಟ ಪಿಎಸ್ಐ ಮಾಳಪ್ಪ ಪೂಜಾರಿ ಅವರಿಗೆ, ಬಡವರಿಂದ ಹಣ ಕೇಳುತ್ತಿರುವ ಭ್ರಷ್ಟ ಅಧಿಕಾರಿ ಮಾಳಪ್ಪ ಪೂಜಾರಿ ಅವರಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಪೊಲೀಸ್ ಅಧಿಕಾರಿಗಳಿಗೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ನಾನು ಈಗ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವನ ಆರೋಪ ಮಾಡಬೇಕಾದ್ರೆ ಆ ಇಲಾಖೆ ಹಿರಿಯ ಅಧಿಕಾರಿಗಳಿಗೆ ಅದನ್ನು ಕೊಡಬೇಕು. ಅದನ್ನು ಅವ್ರು ಕೊಡಬೇಕು. ಈ ಜನರನ್ನ ಎತ್ಕೊಂಡು ಹೊಂತದ್ದು, ಜನರಿಗೆ ಮುತ್ತಿಗೆ ನಾವು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದು ಇದು ನನಗನ್ಸಿದ ಮಟ್ಟಿಗೆ ಇದಕ್ಕೂ ಈ ಪ್ರಕರಣಕ್ಕೂ ಮತ್ತು ಈ ಮುತ್ತಿಗೆ ಹಾಕೋದು, ಜನರ ಕರೆಸಿ ಮುತ್ತಿಗೆ ಹಾಕೋದಕ್ಕೂ ಸಂಬಂಧನೇ ಇಲ್ಲ. ಇದು ಎಲ್ಲ ಗಿಮಿಕ್ ಮಾಡಬೇಕು, ಪಬ್ಲಿಸಿಟಿ ತೊಗೋಬೇಕು. ಈಗ ಕ್ಷೇತ್ರದಾಗ ಅವ್ನು 2.5 ವರ್ಷ ಆಯ್ತು, ಎಲ್ಲೂ ಕಾಣಕ್ಕೂ ರೆಡಿ ಇಲ್ಲ. ಯಾವಾಗಲೇ ಒಂದು ಬರೋದು, ಎಲ್ಲೋ ಒಂದು ತಿರುಗಾಡೋದು, ಇಂಥದ್ದೊಂದು ಏನೋ ಒಂದು ಗದ್ದಲ. ಈಗ ಸ್ಲೋಲಿ ಆಗಿ ಇಂಥದ್ದೊಂದು ಪೊಲೀಸ್ ಸ್ಟೇಷನ್ ಮುಂದೆ ಗದ್ದಲ ಇನ್ನೋಸೆಂಟ್. ಯಲಹಂಕ ನ್ಯೂ ಟೌನ್ನಲ್ಲಿರುವ ಮನೆಯೊಂದರಲ್ಲಿ ಸುಮಾರು 9 ಅಡಿ ಉದ್ದ 15 ಕೆಜಿ ತೂಕದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿದೆ. 1 ತಿಂಗಳ ಹಿಂದೆ ಇದೇ ಮನೆಯಲ್ಲಿ ಕಾಣಿಸಿಕೊಂಡಿದ್ದ ಹೆಬ್ಬಾವು ಈಗ ಮತ್ತೆ ಅದೇ ಮನೆಯಲ್ಲಿ ಪ್ರತ್ಯಕ್ಷವಾಗಿದ್ದು ಮನೆಯವರಿಗೆಲ್ಲ ಆತಂಕ ಮೂಡಿಸಿದೆ. ಕಳೆದ ತಿಂಗಳು ತಪ್ಪಿಸಿಕೊಂಡಿದ್ದ ಭಾರೀ ಗಾತ್ರದ ಹೆಬ್ಬಾವು ನಿನ್ನೆ ಕಾಣಿಸಿಕೊಳ್ಳುತ್ತಿದ್ದಂತೆ ಉಗ್ರರ ತಜ್ಞ ರಾಜೇಶ್ ವಶಕ್ಕೆ ಪಡೆದುಕೊಂಡು ಮನೆಯವರ ಭಯವನ್ನ ದೂರು ಮಾಡಿದ್ದಾರೆ. ಅಷ್ಟೊಂದೇನು ಪ್ರೆಷರ್ ಕೊಡ್ತಾ ಇಲ್ಲ. ಕೈಯಲ್ಲಿ ಸರ್ ಒಂದು ಐಫೋನ್ ಇತ್ತಲ್ಲ, ಅವತ್ತು ಅದರಲ್ಲೊಂದು ಸ್ವಲ್ಪ ವಿಷಯ ಮಾಡ್ತಾರೆ.